ನಾಗೇಶ್ ಶೋಸ್ಲೆ ಬಾಲ್ಯದಿಂದಲೂ ಚಿತ್ರಕಲೆಯ ಗೀಳನ್ನು ಅಂಟಿಸಿಕೊಂಡವರು. ಕುಂಚದಿಂದಲೇ ಜೀವನದ ಪ್ರತಿರೂಪಗಳನ್ನು ಮೂಡಿಸಿ ಹೆಜ್ಜೆ ಇಟ್ಟವರು. ಕಾಲೇಜು ದಿನಗಳಲ್ಲಿ ಕ್ರೀಡೆಯತ್ತ ವಾಲಿದ ಇವರು ಜೆಎಸ್ಎಸ್ ಕಾಲೇಜಿಗೆ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಪೋಲ್ ವಾಲ್ಟ್ನಲ್ಲಿ ಮೊಟ್ಟಮೊದಲ ಬಾರಿಗೆ ಚಿನ್ನದ ಪದಕ ತಂದುಕೊಟ್ಟ ಕೀರ್ತಿ ಇವರದಾಗಿದೆ. ರಂಗಭೂಮಿಯಲ್ಲಿ ತೊಡಗಿಸಿಕೊಳ್ಳುವ ಉತ್ಕಟ ಹಂಬಲದಿಂದ ಒಂದಷ್ಟು ನಾಟಕಗಳಲ್ಲಿ ನಟರಾಗಿ ತಮ್ಮ ಸಾಮರ್ಥ್ಯ ಮೆರೆದವರು. ತಮ್ಮೊಳಗಿನ ಬರವಣಿಗೆಯ ತುಡಿತದಿಂದ ನಾಟಕ ರಚಿಸಿ ನಿರ್ದೇಶಿಸಿ ಯಶಸ್ವಿಯಾದವರು. ರೇಷ್ಮೆ ನಾಡು ದಿನಪತ್ರಿಕೆಯಲ್ಲಿ ನಿರಂತರವಾಗಿ ಲೇಖನಗಳನ್ನು ಈಗಲೂ ಬರೆಯುತ್ತಿದ್ದಾರೆ. ಕೀರ್ತಿಯೂ ಇವರದು. ಇವರ ಕತೆ, ಕವನ, ಲೇಖನಗಳು ನಾಡಿನ ಬಹುತೇಕ ಪತ್ರಿಕೆಗಳಲ್ಲಿ ಬೆಳಕು ಕಂಡಿವೆ. ಬರವಣಿಗೆಯನ್ನು ಬಯಸುವುದರ ಫಲವಾಗಿ ಮನಸ್ಸುಗಳು, ಭೃಂಗಚೈತ್ರ ಕವನ ಸಂಕಲನವನ್ನು ಗೆಳೆಯ ಸೋಮಶೇಖರ ಬಿಸಲವಾಡಿಯವರೊಡಗೂಡಿ ಹೊರತಂದಿದ್ದಾರೆ. ಪ್ರತಿಷ್ಠಿತ ರಂಗತರಂಗ ಸಂಸ್ಥೆಯ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಅಲ್ಲದೆ ಸಂಸ್ಥೆಯು ಹೊರತಂದಿರುವ ರಂಗದರ್ಪಣ ಕೃತಿಯನ್ನು ಹೊರತಂದಿದ್ದಾರೆ. ಚಿತ್ರದುರ್ಗದಲ್ಲಿ ನಡೆದ 75ನೇ ಅಮೃತ ಮಹೋತ್ಸವ ಸಾಹಿತ್ಯ ಸಮ್ಮೇಳನದಲ್ಲಿ ಚಾಮರಾಜನಗರದ ಪ್ರತಿನಿಧಿ ಕವಿಯಾಗಿ ಕವನ ವಾಚಿಸಿದ್ದಾರೆ. ಹಲವಾರು ಕವಿಗೋಷ್ಠಿಗಳಲ್ಲಿ ಮತ್ತು ರಾಜ್ಯ ಮಟ್ಟದ ಕವಿಗೋಷ್ಠಿಗಳು, ಅಕಾಡೆಮಿ ನಡೆಸುವ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ. ರೇಷ್ಮೆ ನಾಡು ಜನಪದ ಸಂಸ್ಥೆ ಹೊರತಂದಿರುವ ಬನ್ನಿರೋ ಬನ್ನಿರೋ ಕೊಂಗಳಿಗೆ, ಹುಲಗನ ಮುರಳಿ ವೈಭವ, ಮುತ್ತು ಸುರಿದಾವೋ, ರುದ್ರಾಕ್ಷಿ ಮಾಲೆ ಮಾದೇಶ್ವರ, ಶರಣ ಬಸವ ಭಕ್ತಿಗೀತೆಗಳಿಗೆ ಸಾಹಿತ್ಯ ರಚಿಸಿದ್ದಾರೆ. ರೇನಾ ಟಿವಿಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟ ಹೆಗ್ಗಳಿಕೆ ಇವರದು. ರೇಷ್ಮೆ ನಾಡು ದಿನಪತ್ರಿಕೆಯಲ್ಲಿ ಚಾಮರಾಜನಗರ ಜಿಲ್ಲೆಯ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಇಂತಿ ನಿಮ್ಮ ಪ್ರೀತಿಯ ಚಾಮರಾಜನಗರ ಜಿಲ್ಲೆ ಎಂಬ ವಿಶೇಷ ಲೇಖನವನ್ನು ಈ ಬಾರಿ ರೇಷ್ಮೆ ನಾಡು ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಚಾಮರಾಜನಗರದ ಶ್ರೀರಾಮಚಂದ್ರ ಡಿಎಡ್ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿರುವ ಇವರ ಬರವಣಿಗೆಯನ್ನು ಪ್ರೋತ್ಸಾಹಿಸಿ ರೇಷ್ಮೆ ನಾಡು ವಾರ್ಷಿಕ ಪ್ರಶಸ್ತಿಯನ್ನು ನೀಡಿ ಅಭಿನಂದಿಸಿ ಗೌರವಿಸುತ್ತಿದೆ.